ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಾಲಕಿಯನ್ನ ಎಳೆದೊಯ್ದ ಕೇಸ್ನಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಹಣ ಕಟ್ಟಿಲ್ಲ ಅಂತ ಹೇಳಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಾಲಕಿಯನ್ನ ಕರ್ಕೊಂಡು ಹೋಗಿದ್ರು, ಕಿಡ್ನಾಪ್ ಮಾಡಿದ್ರು. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು. ಈ ಬಗ್ಗೆ ವಿಸ್ತೃತವಾಗಿ ನಿಮ್ಮ ನ್ಯೂಸ್ ಫಸ್ಟ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇನ್ನು ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಮೈಸೂರು ಎಸ್ಪಿಗೆ ಪೋಷಕರು ದೂರು ಕೂಡ ಕೊಟ್ಟಿದ್ರು. ದೂರಿನ ಬೆನ್ನಲ್ಲೇ ಮಂಡ್ಯದ ಬೆಳಕವಾಡಿ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಬಜಾಜ್ ಫಿನಾನ್ಸ್ ಸಿಬ್ಬಂದಿ ಅಜಿತ್ ಯಾರು ಆ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ, ಆತ A1 ಆಗಿದ್ದಾನೆ ಹಾಗೂ ಮ್ಯಾನೇಜರ್ ಇವರು A2 ಆಗಿದ್ದಾರೆ. ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸಿಎಂ ತವರು ಜಿಲ್ಲೆಯಲ್ಲೇ ನಡೆದಂತಹ ಅಮಾನವೀಯ ಘಟನೆ. ಮನೆಯವರು ಮಾಡಿದಂತಹ ಸಾಲಕ್ಕೆ ಏನು ಗೊತ್ತಿಲ್ಲದಿರುವಂತಹ ಮಗುವನ್ನ ಎಳ್ಕೊಂಡು ಹೋಗಿ ಟಾರ್ಚರ್ ಮಾಡಿ ಮೆಂಟಲಿ ಹರಾಸ್ ಮಾಡಿ ನಂತರ ತಂದು ಬಿಟ್ಟು ಹೋಗಿದ್ದಂತಹ ಸಿಬ್ಬಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕೊನೆಗೂ ಎಲ್ಲೋ ಒಂದು ಕಡೆ ಒಂದು ಲೆಕ್ಕದಲ್ಲಿ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ, ಒಂದು ಎಫ್ಐಆರ್ ಫೈಲ್ ಆಗೋದ್ರಿಂದ. ಡೀಟೇಲ್ಸ್ ಕೊಡೋ ಹಾಗಿದ್ರೆ ರಾಹುಲ್, ಖಂಡಿತವಾಗ್ಲೂ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡು ಹೋಬಳಿಯ ಜಾಲಹಳ್ಳಿ ಗ್ರಾಮದಲ್ಲಿ ವಾಸ ಇರುವಂತಹ ನವೀನ್ ಅವರ ಕುಟುಂಬಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳವನ್ನು ನೀಡ್ತಿದ್ರು. ಅವರ ಮನೆಯಲ್ಲಿದ್ದಂತಹ ಪುಟ್ಟ ಕಂದಮ್ಮನನ್ನ ಮೈಸೂರು ಬಾರ್ಡರಿಂದ ಮಂಡ್ಯ ಬಾರ್ಡರ್ಗೆ ಕರೆದುಕೊಂಡೋಗಿ, ಅಂದರೆ ಅವ್ರ ತಾಯಿ ಕೆಲಸ ಮಾಡ್ತಿದ್ದಂತಹ ಸ್ಥಳಕ್ಕೆ ಕರೆದುಕೊಂಡೋಗಿ ದೌರ್ಜನ್ಯವನ್ನು ಎಸಗುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈ ಒಂದು ವರದಿಯನ್ನು ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಬಿತ್ತರಿಸುವಂಥ ಕೆಲಸಕ್ಕೆ ಮುಂದಾಗಿತ್ತು. ಮೈಕ್ರೋ ಬಕಾಸುರರು ಅನ್ನೋ ಶೀರ್ಷಿಕೆಯಡಿಯಲ್ಲಿ ವರದಿಯನ್ನು ಬಿತ್ತರ ಮಾಡಿತ್ತು. ಈ ವರದಿಯನ್ನು ಗಮನಿಸಿದಂತಹ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಖಡಕ್ ಸೂಚನೆಯನ್ನು ನೀಡಿದ್ರು. ಈ ಕಟು ಹೃದಯಗಳ ವಿರುದ್ಧ ಕ್ರಮ ಆಗಬೇಕು, ನಾನು IG ಅವರ ವಿರುದ್ಧ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ರು. ಇದಕ್ಕೆ ಪೂರಕವಾಗಿ ವಿಪಕ್ಷ ನಾಯಕ ವಿಜಯೇಂದ್ರ ಅವರು ಕೂಡ ಒಂದು ಚಾಟಿ ಬೀಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದರೆಲ್ಲರ ಬೆನ್ನಲ್ಲೇ ನಿನ್ನೆ ನವೀನ್ ಅವರ ಪೋಷಕರು ಹಾಗೂ ಅವರ ತಂದೆ ತಾಯಿ ಎಲ್ಲರೂ ಕೂಡ ಮೈಸೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ದೂರನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇಲ್ಲಿಂದ ದೂರನ್ನ ಮಂಡ್ಯಕ್ಕೆ ರೆಫರ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ನಿನ್ನೆ ತಡರಾತ್ರಿ ಸದ್ಯ ಈಗ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಯಾರು ಆ ಮಗುವನ್ನು ಕರೆದುಕೊಂಡಿದ್ದ ಹೋಗಿದ್ದಾತ ಅಜಿತ್ ಇದ್ದಾನಲ್ಲ, ಆತನ ವಿರುದ್ಧ ಹಾಗೂ ಆ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ವಿರುದ್ಧ, ಅಂದರೆ ಇಬ್ಬರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. BNS 2023 ಅಡಿಯಲ್ಲಿ ಸೆಕ್ಷನ್ 137 ಹಾಗೂ 353 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸುವ ಮೂಲಕ ಸದ್ಯ ಈಗ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಈಗ FIR ದಾಖಲಿಸಿರುವುದರಿಂದಾಗಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಯಾಗಿದೆ. ಈಗ ಆ FIR ನಲ್ಲಿರುವಂತಹ ಇಬ್ಬರನ್ನು ಕೂಡ ಬಂಧಿಸಬೇಕು ಅಂತೇಳಿ ಮಕ್ಕಳ ಪೋಷಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.